ಕೋಟಿ ನಮಗೆ ಮೀಸಲಿಟ್ಟಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಆ 30,000 ಕೋಟಿ ಚಿಲ್ಲರೆ ದುಡ್ಡಲ್ಲಿ 14,500 ಕೋಟಿ ಪಿಕ್ ಪಾಕೆಟ್ ಮರ್ಯಾದಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿದ್ದಾರೋ ಅಥವಾ ಒಂದು ಕ್ಲರ್ಕ್ ಆಗಿದ್ದಾರೋ ಅನ್ನುವಂತ ಅನುಮಾನಗಳು ನಮ್ಗೆ ಸೃಷ್ಟಿಯಾಗಿದೆ. ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಅನೇಕ ಜಾತಿಗಳಿಗೆ ಆರ್ಥಿಕ ಅಭಿವೃದ್ಧಿಗಾಗಿ ಏನು ವಾಲ್ಮೀಕಿ ನಿಗಮ ಮಂಡಳಿಯನ್ನ ರಚನೆ ಮಾಡಿದ ಸರ್ಕಾರ, ಆ ನಿಗಮ ಮಂಡಳಿಯಲ್ಲಿ ಸುಮಾರು 180-190 ಕೋಟಿ ರೂಪಾಯಿಗಳನ್ನ ಇವರ ಎಂಪಿ ಚುನಾವಣೆಯಲ್ಲಿ ಜನರಿಗೆ ಹೆಂಡ ಕೊಡ್ಲಿಕ್ಕೆ, ವೋಟನ್ನ ಖರೀದಿ ಮಾಡಲಿಕ್ಕೆ ದುಡ್ಡನ್ನು ಖರ್ಚು. ನಮ್ಮ ಎಂಎಲ್ಎ ಮತ್ತು ಎಂಪಿಗಳು ನಮ್ಮ ಸಮುದಾಯವನ್ನ ಕಾಯುವಂತ ಕಾವಲು ನಾಯಿಗಳಾಗಿ ಕೆಲಸ ಮಾಡಬೇಕು. ಆದ್ರೆ ದುರಂತ ಅವರ ಯಜಮಾನರ ಮನೆಗಳನ್ನ ಕಾಯೋ ಕಾವಲು ನಾಯಿಗಳಾಗಿ, ಸಿದ್ದರಾಮಯ್ಯ ಮನೆ ಕಾಯೋ ಕಾವಲು ನಾಯಿಗಳಾಗಿದ್ದಾರೆ. ಕಾಂಗ್ರೆಸ್ ಬಚಾವೋ ದಲಿತ ಬಚಾವೋ ಅಂದ್ರೆ ಅವರು, ದಲಿತ ಬಚಾವೋ ಕಾಂಗ್ರೆಸ್ ಬಚಾವೋ ಅಂತೇಳಿ ಸಿದ್ದರಾಮಯ್ಯ ಪರ ನಿಂತಾರೆ. ನಾಚಿಕೆ ಆಗ್ಬೇಕು ಅವರು. ನೀವು ದಲಿತರಾಮಯ್ಯ ಅಂತೀರಿ, ದಲಿತರ ದುಡ್ಡನ್ನ ಪಿಕ್ ಪಾಕೆಟ್ ಮಾಡ್ಲಿಕ್ಕೆ, ದಲಿತರ ದುಡ್ಡನ್ನ ಕದೀಲಿಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ಮಾನ್ಯ ಸಿದ್ದರಾಮಯ್ಯನವರು ಈ ಬಾರಿ 30,000 ಚಿಲ್ಲರೆ ಕೋಟಿ ನಮಗೆ ಮೀಸಲಿಟ್ಟಿದ್ದಾರೆ. ಆದ್ರೆ ಸಿದ್ದರಾಮಯ್ಯ ಆ 30,000 ಕೋಟಿ ಚಿಲ್ಲರೆ ದುಡ್ಡಲ್ಲಿ 14,500 ಕೋಟಿ ಪಿಕ್ ಪಾಕೆಟ್ ಮರ್ಯಾದಿದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಮಹದೇವಪ್ಪನವರು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿದ್ದಾರೋ ಅಥವಾ ಒಂದು ಕ್ಲರ್ಕ್ ಆಗಿದ್ದಾರೋ ಅನ್ನುವಂತ ಅನುಮಾನಗಳು ನಮ್ಗೆ ಸೃಷ್ಟಿಯಾಗಿದೆ. ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಅನೇಕ ಜಾತಿಗಳಿಗೆ ಆರ್ಥಿಕ ಅಭಿವೃದ್ಧಿಗಾಗಿ ಏನು ವಾಲ್ಮೀಕಿ ನಿಗಮ ಮಂಡಳಿಯನ್ನ ರಚನೆ ಮಾಡಿದ ಸರ್ಕಾರ, ಆ ನಿಗಮ ಮಂಡಳಿಯಲ್ಲಿ ಸುಮಾರು 180-190 ಕೋಟಿ ರೂಪಾಯಿಗಳನ್ನ ಇವರ ಎಂಪಿ ಚುನಾವಣೆಯಲ್ಲಿ ಜನರಿಗೆ ಹೆಂಡ ಕೊಡ್ಲಿಕ್ಕೆ, ವೋಟನ್ನ ಖರೀದಿ ಮಾಡಲಿಕ್ಕೆ ದುಡ್ಡನ್ನು ಖರ್ಚು. ನಮ್ಮ ಎಂಎಲ್ಎ ಮತ್ತು ಎಂಪಿಗಳು ನಮ್ಮ ಸಮುದಾಯವನ್ನ ಕಾಯುವಂತ ಕಾವಲು ನಾಯಿಗಳಾಗಿ ಕೆಲಸ ಮಾಡಬೇಕು. ಆದ್ರೆ ದುರಂತ ಅವರ ಯಜಮಾನರ ಮನೆಗಳನ್ನ ಕಾಯೋ ಕಾವಲು ನಾಯಿಗಳಾಗಿ, ಸಿದ್ದರಾಮಯ್ಯ ಮನೆ ಕಾಯೋ ಕಾವಲು ನಾಯಿಗಳಾಗಿದ್ದಾರೆ. ಕಾಂಗ್ರೆಸ್ ಬಚಾವೋ ದಲಿತ ಬಚಾವೋ ಅಂದ್ರೆ ಅವರು, ದಲಿತ ಬಚಾವೋ ಕಾಂಗ್ರೆಸ್ ಬಚಾವೋ ಅಂತೇಳಿ ಸಿದ್ದರಾಮಯ್ಯ ಪರ ನಿಂತಾರೆ. ನಾಚಿಕೆ ಆಗ್ಬೇಕು ಅವರು. ನೀವು ದಲಿತರಾಮಯ್ಯ ಅಂತೀರಿ, ದಲಿತರ ದುಡ್ಡನ್ನ ಪಿಕ್ ಪಾಕೆಟ್ ಮಾಡ್ಲಿಕ್ಕೆ, ದಲಿತರ ದುಡ್ಡನ್ನ ಕದೀಲಿಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ? ವಿಶ್ವ ಪ್ಲಸ್, ಜನಹಿತಕ್ಕಿದು ಜಾಲದ ಜಾಲ.